ಹಾಯ್ ಸರ್. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದ್ರಿ? ಸರ್ ಇಲ್ಲಿ ಬೆಂಗಳೂರು ಉತ್ತರಳ್ಳಿಯಿಂದ ಬಂದಿದ್ದು. ಇದೇ ಫಸ್ಟ್ ಟೈಮ್ ಸರ್ ನೀವು? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದಿರೋದು. ಯೂಟ್ಯೂಬಲ್ಲಿ ಗುರುಜಿಗಳದ್ದು ನೋಡಿ ಅಷ್ಟು ದಿನದಿಂದ 20 ದಿನದಿಂದ ನೋಡಿ 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 ಅಫಾರ್ಮೇಶನ್ ಮಾಡಿ ಇವತ್ತು ಬರಲೇಬೇಕು ಅಂತೇಳಿ ನೆನ್ನೆ ಅಂದ್ಕೊಂಡು ಇವತ್ತು ಬಂದಿದ್ದೀನಿ ನೋಡಿ. ಸರ್ ಈಗ ನೀವು ಗುರುಗಳನ್ನು ಯೂಟ್ಯೂಬ್ ಮುಖಾಂತರ ಫಾಲೋ ಮಾಡ್ತಿದ್ದೆ ಅಂತೀರಾ, ಎಷ್ಟು ದಿವಸದಿಂದ ಫಾಲೋ ಮಾಡ್ತೀರಾ? ಸರ್ ಒಂದು 18-19 ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಅಷ್ಟು 18 ಮಂತ್ 18 ಡೇಸಿಂದ ಫಾಲೋ ಮಾಡ್ತಿದ್ದೀರಾ. ಹಾಗೆ ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡ್ತಿದ್ದೀರಾ? ಹಾಂ ಸರ್, ಮಿರರ್ ಅಫರ್ಮೇಷನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮನಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೈ ನೋಡ್ಕೊಳ್ಳೋಂಥದ್ದಾಗಲಿ, ಅದಾದ್ಮೇಲೆ ದುಡ್ಡಿಗೆ ಮುತ್ತು ಕೊಡೋಂಥದ್ದಾಗಲಿ, ಆಮೇಲೆ 369 ಅದು ಸೂಪರ್ ಆಗಿದೆ ಸರ್. ಎಲ್ಲೇ ಹೋದರೂ ಆ ಟೆಕ್ನಿಕ್ಸ್ ಫಾಲೋ ಮಾಡ್ತಾ ಇದ್ದೀನಿ ನೋಡಿ. 18 ದಿನಕ್ಕೆ ಬಂದಿದ್ದೀನಿ ಅಂದರೆ ಅದನ್ನು ಲೆಕ್ಕ ಮಾಡ್ಕೊಂಡೇ ಬಂದಿರೋದು. 18 ದಿನ ನೋಡಿದ್ದೀನಿ, 18 ದಿನಕ್ಕೆ ಬಂದಿದ್ದೀನಿ, ಮುಗಿಸ್ಕೊಂಡ ತಕ್ಷಣ ಬಂದಿದ್ದೀನಿ. ಅಂದರೆ 18 ಎಷ್ಟು ಈಸಿ ಆಯಿತು ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಬೆಳಗ್ಗೆ ಬರಬೇಕಾದ್ರೂ ಅಷ್ಟೇ 6 ಗಂಟೆ 12 ನಿಮಿಷಕ್ಕೆ ಬರಬೇಕು ಅಂದ್ಕೊಂಡು ಅದೇ ಟೈಮಿಗೆ ಬಂದೆ. ಹಂಗೆ ಏನು ಅನ್ಕೋತಾ ಇದೀವೋ ಅದು ಕರೆಕ್ಟಾಗಿ ಆಗ್ತಾಯಿದೆ. 369 ಯಾವಾಗಲೂ ಬರೀತಾ ಇದ್ದೀನಿ. ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ. ಹಿಂಗೆ ಪ್ರತಿದಿನ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಒಂದೊಂದೇ ಸ್ಟೆಪ್ ನಮಗೆ ಜೀವನದಲ್ಲಿ ಮುಂದೆ ಹೋಗ್ತಾ ಇದೀವಿ ಅಂತ ನಂಬಿಕೆ ಬರ್ತಾ ಇದೆ. ಸೊ ಕಾನ್ಫಿಡೆನ್ಸ್ ಇರಲಿಲ್ಲ, ಈಗ ಅದು ಅತಿ ಹೆಚ್ಚಾಗಿ ಬರ್ತಾ ಇದೆ ಕಾನ್ಫಿಡೆನ್ಸ್. ಬಂಡಲ್ ಅಂತ ಹೇಳ್ತಾ ಹಂಗೆ ಬಂಡಲಾಗಿ ಬರ್ತಾ ಇದೆ ಕಾನ್ಫಿಡೆನ್ಸ್. ಸೂಪರ್ ಸರ್. ಈಗ ಟೆಕ್ನಿಕ್ಸನ್ನು ತುಂಬ ಫಾಲೋ ಮಾಡ್ತಾಯಿದ್ದೀರಾ. ಇದರಿಂದ ಆಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ ನೀವು? ಸರ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಗ್ರೋತ್ ಆಗ್ತಿದೆ. ಫಸ್ಟು ಇರಲಿಲ್ಲ, ನಂಬಿಕೆ ಇರಲಿಲ್ಲ. ನಮ್ಮ ಬಿಸ್ನೆಸ್ ಎಲ್ಲ ಹತ್ರನೇ ಇದೇ ಇರುತ್ತೆ, ಅಲ್ಲಿ ಕಾಂಪಿಟೇಷನ್ ಇಲ್ಲಿ ಕಾಂಪಿಟೇಷನ್ ಅನ್ನೋದು. ಈಗ ನಮ್ಮ ಬಿಸ್ನೆಸ್ಸಲ್ಲಿ ಬೇರೆದು ಬಿಟ್ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ನಾವು ಯಾವತ್ತು ವರ್ಕ್ ಹಾರ್ಡ್ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟಿದ್ರೆ ಪ್ರಾಫಿಟ್ ತೆಗಿಬೋದು. ಲಾಭ ಮಾಡಬೇಕು ಅಂತ ಹೇಳಿದ್ರು ಗುರುಗಳು. ಯಾವತ್ತೇ ಆಗಲಿ ನಾವು ಅಷ್ಟು ವ್ಯಾಪಾರ ಮಾಡೋದು ಮುಖ್ಯ ಅಲ್ಲ, ಅದರಿಂದ ಎಷ್ಟು ಲಾಭ ಮಾಡ್ತೀವಿ ಅನ್ನೋದು ಮುಖ್ಯ. 100 ರೂಪಾಯಿ ದುಡಿದ್ರು 10 ರೂಪಾಯಿ ಲಾಭ ಮಾಡೋದನ್ನೇ ಗ್ರೇಟ್ ಅಂತ ಹೇಳಿದ್ರು ಅವರು. 1 ಲಕ್ಷ ದುಡಿದ್ರು 10,000 ರೂಪಾಯಿ ನಾವು ಯಾವತ್ತೂ ಲಾಭ ನೋಡಬೇಕು. ಲಾಭದಿಂದ ನಾವು ಬದುಕಬೇಕು. ತಿಂಗಳಿಗೆ ಇಷ್ಟು ಲಾಭ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಫಸ್ಟ್ ಬರ್ಕೊಳ್ಳಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದಾಗ ಹಂಗೆ ಆಗುತ್ತೆ. ಅದನ್ನು ನನಗೆ ತುಂಬ ಇಷ್ಟ ಆಯ್ತು ಸರ್. ಲೆಕ್ಕ ಎಲ್ಲ ನೀವು ಬರೀತಾ ಇದ್ದೀರಾ ಸರ್? ಸರ್ ಬರೀತಾ ಇದ್ದೀನಿ. ಮಲ್ಗೋಕ್ಕಿಂತ ಮುಂಚೆ ನಾನು ಏನು ಖರ್ಚು ಮಾಡಿದ್ದೀನಿ, ಏನು ವ್ಯಾಪಾರ ಮಾಡಿದ್ದೀನಿ, ಏನು ನಡೀತಿದೆ, ಏನಾಗಿದೆ ಪ್ರತಿದಿನ ಬರಿತಾ ಇದ್ದೀನಿ. ಅದು ಫಾಲೋ ಮಾಡ್ತಾಯಿದ್ದೀನಿ ಸರ್. 18 ದಿನದಿಂದ ಹೇಳಿದ್ದು ನಾನು ಕಂಪ್ಲೀಟ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಯೂಟ್ಯೂಬಲ್ಲಿ ಏನು ಬರುತ್ತೆ ಪ್ರೋಗ್ರಾಮು ಎಲ್ಲ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಒಂದೊಂದು ಬರುತ್ತೆ. ಎಲ್ಲನೂ ಚಾನಲ್ಗಳನ್ನ ನೋಡಿ ಪ್ರತಿಯೊಂದು ಜಿ ಕನ್ನಡದಲ್ಲಿ ಬರೋದು ನೋಡಿದ್ದೀನಿ, ಇಲ್ಲೂ ಬಂದು ನೋಡಿದ್ದೀನಿ. ಹಾಗಾಗಿ ತುಂಬ ಖುಷಿ ಇದೆ. ರಿಚ್ ಅಂತ ಹೇಳೋದು ತುಂಬ ಖುಷಿ ಇದೆ. ಹೆಲ್ತಿ. ಸೂಪರ್ ಸರ್. ಸರ್ ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರುವ ಯಾವುದಾದ್ರೂ ಒಂದು ಒಳ್ಳೆ ವಿಚಾರ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಇರುವೇದು ಹೇಳಿದ್ರಲ್ಲ ಸರ್, ಅದು ತುಂಬ ಇಷ್ಟ ಆಯಿತು. ಯಾಕೆಂದರೆ 12 ಅವರ್ ಕೆಲಸ ಮಾಡಿ 8 ನಿಮಿಷ ಆದರೆ ಎಷ್ಟು ತಗೊಳುತ್ತೆ ಅಂದರೆ ಮನುಷ್ಯ ಯಾವಾಗಲೂ ನಿದ್ರೆ ಕಡೆನೇ ಜ್ಞಾನ ಕೊಡ್ತಾನೆ. ಹಾಗಾಗಿ ಯಾವತ್ತು ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ನಿದ್ರೆಗೆ ಎಷ್ಟು ಟೈಮು, ಕೆಲಸಕ್ಕೆ ಎಷ್ಟು ಟೈಮು, ನಮ್ಗೆ ಫ್ರೀಯಾಗಿ ಎಷ್ಟು ಟೈಮು, ಎಂಟರ್ಟೈನಿಂಗ್ ಎಷ್ಟು ಟೈಮು ಅಂತೆಲ್ಲ ನಾವು ಡಿವೈಡ್ ಮಾಡಿಬಿಟ್ಟಿರ್ತೀವಿ. ಹಂಗಾಗಿ ಏನಂದರೆ ವರ್ಕ್ ಕೆಲಸದ ಕಡೆ ಗಮನ ಕೊಟ್ಟಷ್ಟು ಅದನ್ನು ನಮಗೆ ರಿಟರ್ನ್ಸ್ ಕೊಡುತ್ತೆ. ಹಾಗಾಗಿ ನಾವು ಮಾಡಬೇಕು. ಚಿಕ್ಕ ಇರುವಾಗ ಅಷ್ಟೊಂದು ಸ್ಟ್ರೆಂತ್ ಇರುವಾಗ ನಾವು ಇಷ್ಟು ದೊಡ್ಡ ಮನುಷ್ಯರು, ನಮ್ಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತ ನಮಗೆ ತೋರಿಸ್ಕೊಟ್ರು. ಹಾಗಾಗಿ ನನಗೆ ಅದು ತುಂಬ ಇಷ್ಟ ಆಯಿತು ಸರ್. ಸೂಪರ್ ಸರ್. ಹಾಗೆ ಬ್ರಹ್ಮಾಸ್ತ್ರ 360 ಡಿಗ್ರಿ ಬುಕ್ಸ್ ಎಲ್ಲ ಇದೆ, ನೀವೇನು ಫಾಲೋ ಮಾಡ್ತೀವಿ? ತೊಗೊತೀನಿ, ನಾವು ತೊಗೊಂಡಿದ್ದೀನಿ, ಈಗ ತೊಗೊತೀನಿ ಅಂತ. ಇದು ಈ ಬುಕ್ಸ್ ಬಿಸ್ನೆಸ್ ಅವರಿಗೆ ಮಾಡಿದ್ದಾರೆ. ನೋಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿದ್ದೀನಿ. ತೊಗೊಂಡು ಹೋಗ್ತೀನಿ ಸರ್. ಎಲ್ಲನೂ ಏನಿದೆ ಅಂತ ತೊಗೊಂಡು ಫಾಲೋ ಅಪ್ ಮಾಡ್ತೀನಿ. ಗುರುಗಳು ಒಂದು ಮುಂದೆ ಏನಂದ್ರೆ ನಾನು ಹಿಂದೆ ಫಾಲೋ ಮಾಡ್ಕೊಂಡು ಹೋದಷ್ಟು ನಾವು ಹೋಗ್ತಾ ಇರ್ತೀವಿ ಸ್ಟೇಷನ್ ಕಡೆಗೆ ಅಂತ ನಂಬಿಕೆ ಇದೆ. ಈಗ ನಮ್ಮ ಮೇಲೆ ನಮ್ಗೆ ನಂಬಿಕೆ ಬರಬೇಕು ಫಸ್ಟು. ಅವ್ರ ಗುರುಗಳು ಹೇಳೋದು ನನ್ನಲ್ಲಿರೋ ನಾಲೆಡ್ಜ್ ತಗೊಳ್ಳಿ ಅಂತ ಹೇಳೋದು. ಆ ನಾಲೆಡ್ಜ್ ನಾವು ಎಷ್ಟು ಸಾಧ್ಯನ ಅಷ್ಟು ಯುಟಿಲೈಸ್ ಮಾಡ್ಕೊಬೇಕು. ಅವ್ರು ಹೇಳ್ತಾರೆ ಮ್ಯಾಗ್ನೆಟ್ ಅಂತ. ಅವರು ಮ್ಯಾಗ್ನೆಟ್ ಆಗಿರೋದ್ರಿಂದ ಇಷ್ಟು ಜನ ಅವ್ರು ಕರ್ಸ್ಕೊಂಡ್ರು. ಹಾಗಾಗಿ ನಾವು ಮ್ಯಾಗ್ನೆಟ್ ಆಗಬೇಕು. ಆವಾಗ ಹಣನೇ ನಮ್ಮ ಹತ್ರಕ್ಕೆ ಬರುತ್ತೆ. ಹಾಗೆ ಸೂಪರ್ ಸರ್. ಹಾಗೆ ಗುರುಗಳ ಶಕ್ತಿ, ಅವರ ಜ್ಞಾನ, ಅವರ ತಿಳುವಳಿಕೆ ಇದೆಲ್ಲ ನಿಮ್ಗೆ ನೋಡಿದಾಗ ನಿಜ ಹೇಳಬೇಕು, ಸುಳ್ಳು ಹೇಳಬಾರ್ದು. ಏನು ಅನಿಸ್ತಿದೆ ಸರ್ ನಿಮಗೆ? ತುಂಬ ನಾಲೆಡ್ಜ್ ಇದೆ ಸರ್. ಅದನ್ನೇ ಹೇಳಿದ್ವಿ. ಅವ್ರು ಮ್ಯಾಗ್ನೆಟ್ ಆಗಿದ್ದಾರೆ. ಎಲ್ಲರನ್ನೂ ಸೆಳ್ಕೊಳ್ಳೋ ಶಕ್ತಿ ಇದೆ. ಅವ್ರು ಯೂನಿವರ್ಸ್ ಆಗ್ತಾ ಇದ್ದಾರೆ. ಯೂನಿವರ್ಸ್ ಅಂದರೆ ಎಲ್ಲ ಒಂದೇ, ಎಲ್ಲರೂ ಒಂದೇ ಅಂತ ಅವ್ರ ಮಂತ್ರ. ಹಂಗಾಗಿ ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರೂ ಒಂದೇ ಥರ ಆಗಬೇಕು, ಎಲ್ಲರೂ ಯೂನಿವರ್ಸ್ ಆಗಬೇಕು, ಎಲ್ಲರೂ ದೇವರಾಗಬೇಕು. ಅವರಲ್ಲಿರೋ ಶಕ್ತಿನ ಹೊರಗಡೆ ತೆಗೆದು ತೋರಿಸ್ತಾ ಇದ್ದಾರೆ. ನೀವು ಯೂನಿವರ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಷ್ಟೋ ಜನ ನಾವು ಅಲ್ಲಿ ಇಲ್ಲಿ ಅಂತ ಹುಡುಕಾಡ್ತಾ ಇದ್ದೀವಿ. ಅದು ಇಲ್ಲೇ ನಮ್ಮಲ್ಲೇ ಇದೆ, ನಮ್ಮ ಒಳಗಡೆನೇ ಇದೆ ಅನ್ನೋದನ್ನು ಅವರು ಬಡಿದೆಬ್ಬಿಸ್ತಾ ಇದ್ದಾರೆ. ನಾವೇ ಯೂನಿವರ್ಸ್ ಅಂತ ತಿಳ್ಕೊಂಡ್ರೆ ಎಲ್ಲನೂ ಸಾಧ್ಯ. ಅಸಾಧ್ಯವಾದ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಂಗೆ ನಮ್ಮ ಕೈಲಿ ಹಾಗೇ ಆಗುತ್ತೆ. ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಪ್ರತಿಯೊಂದು ಮಾಡ್ಬೋದು. ಸೂಪರ್ ಸರ್. ಹಾಗೆ ನೀವು 100% ಕರೋಡ್ಪತಿ ಆಗ್ತೀರಾ?
ಹೌದು ಸರ್, ಪಕ್ಕ ಗ್ಯಾರಂಟಿ, 100ಕ್ಕೆ 100%. ಅವ್ರು ಹೇಳ್ತಾರೆ 1% ಡೌಟ್ ಇರಬಾರ್ದು, 100ಕ್ಕೆ 100 ಇರಲೇಬೇಕು. 1% ಕಮ್ಮಿ ಆದ್ರೂ ಅದಾಗಲ್ಲ ಅಲ್ವಾ? ಹೌದೌದು, ಸೂಪರ್. ಹಾಗೆ ಇವತ್ತಿನ ದಿನ ಯೂಟ್ಯೂಬ್ ಮುಖಾಂತರ ಕೋಟ್ಯಾಂತರ ಜನ ನಿಮ್ಮನ್ನು ನೋಡ್ತಿದ್ದಾರೆ, ಅವರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಾ? ಯೂಟ್ಯೂಬ್ ನೋಡ್ತಾರಂತ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಇರ್ಬೋದು, ಫಾಲೋ ಮಾಡ್ತಾ ಇರ್ಬೋದು. ನೀವು ಒಂದಿನ ಕ್ಲಾಸ್ ಅಟೆಂಡ್ ಮಾಡಿ, ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದಿರೋ ಅನೇಕ ವಿಚಾರಗಳು ಹೇಳ್ತಾರೆ. ಯಾವತ್ತೇ ಆದರೂ ಅಷ್ಟೇ ಬಾಗಿಲು ಕೀ ಏನಿರ್ತಲ್ಲ, ಯೂನಿವರ್ಸ್ ಕೀ ಅಂತ, ಆ ಯೂನಿವರ್ಸ್ ಕೀ ತೆಗಿಯೋಕೆ ನಮ್ಗೆ ಬರೋಲ್ಲ, ಅಥವಾ ಕೀನೇ ಸಿಕ್ಕಿರಲ್ಲ. ಆ ಕೀ ಎಲ್ಲಿರುತ್ತೆ ಅದು ಹುಡುಕ್ತಾನೇ ಇರ್ತೀವಿ. ಯೂನಿವರ್ಸ್ ಬಾಗಿಲು ಹಾಕೊಂಡಿರುತ್ತೆ, ಆ ಕೀ ಸಿಕ್ಕಿದ ತಕ್ಷಣ ಬಾಗಿಲು ತೆಗೆದು ಒಳಗಡೆ ಹೋಗ್ತೀವಿ. ಹಾಗಾಗಿ ನಮಗೆ ಗುರುಗಳು ಕೀ ಇದ್ದಂಗೆ, ಆ ಕೀ ಹೆಂಗೆ ಹೋಗಿ ತೊಗೊಬೇಕು ಅನ್ನೋದು ಮಾರ್ಗನ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಬಂದು ಇಲ್ಲಿ ಕ್ಲಾಸ್ನ ಅವ್ರು ಏನು ಹೇಳ್ತಾರೆ ಅದು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ನೀವು ಆದಷ್ಟು ಬೇಗ ಯಶಸ್ಸಿನ ಕಡೆಗೆ ಸಾಗ್ತೀರಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಸೂಪರ್ ಸರ್, ಒಳ್ಳೆ ಮಾತು ಹೇಳಿದ್ದೀರಾ. ಹಾಗೆ ಗುರುಗಳ ಕಡೆಯಿಂದ ನಿಮಗೊಂದು ಬ್ಲೆಸ್ಸಿಂಗ್ ಲೆಟರ್ ಇದೆ, ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ ನಿಮಗೋಸ್ಕರ. ಅಹಂ ಬ್ರಹ್ಮಾಸ್ಮಿ. ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸ್ಸಾಕ್ಷಿ ನ್ಯಾಯಾಧೀಶ. ನಿಮ್ಮ ಮನಸ್ಸು ಇವತ್ತು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ನಿಮ್ಮ ಎಲ್ಲ ತಪ್ಪುಗಳ ಸಂಪೂರ್ಣ ಅರಿವು ನಿಮಗಾಗಿದೆ. ನಿಮ್ಮ ಹಳೆಯ ಜೀವನಕ್ಕೆ ಗುಡ್ ಬೈ ಹೇಳಿ ಹೊಸ ಚೇತನದಿಂದ ಜೀವನವನ್ನು ಶುರು ಮಾಡಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಧೈರ್ಯವಾಗಿರಿ, ಇನ್ನೂ ನಿಮ್ಮ ಜೊತೆ ವಿಶ್ವವಿದೆ, ಗುರುಗಳ ಆಶೀರ್ವಾದವಿದೆ. ನಿಮ್ಮ ಕನಿಷ್ಠ 100 ಕೋಟಿಯನ್ನು ದುಡಿಯುತ್ತೀರಿ. ಯು ಆರ್ ಸೂಪರ್ ಪವರ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಅನಂತ ವಿಶ್ವಾಚಾರ್ಯ. ಸ್ವತಃ ಗುರುಗಳೇ ಬರೆದಿದ್ದಾರೆ, ಅವ್ರ ಆಟೋಗ್ರಾಫ್ ಬೇರೆ ಇದೆ. ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಖುಷಿ ಆಯಿತು ಸರ್. ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ನಾವು ಗ್ರೀನ್ ಕಲರಲ್ಲಿ ಇದು ಮಾಡಿ ಅಂತ, ಗ್ರೀನ್ ಪೇಪರೇ ಬಂದಿದೆ. ಹಾಗಾಗಿ ಅವ್ರು ಹೇಳಿದ್ರಲ್ಲ ಗ್ರೀನ್ ಪೇಪರಲ್ಲಿ ಬರ್ಕೊಳ್ಳಿ, ನಮ್ಗೆ ಏನು ಅನಿಸಿದ್ರೆ ಗ್ರೀನ್ ಪೇಪರಲ್ಲಿ ಬರ್ಕೊಳ್ಳಿ, ಅದು ಹಾಗೆ ಆಗುತ್ತೆ ಅಂತ. ಅವರೇ ಗ್ರೀನ್ ಪೇಪರಲ್ಲಿ ಬರ್ಕೊಟ್ಟಿದ್ದಾರೆ ಅಂದರೆ ಅದು ನಂಬಿಕೆ ಬರ್ತಿದೆ, ನಮಗೆ ಹಾಗೆ ಆಗುತ್ತೆ, ನಾವು ದುಡಿತೀವಿ, ಬಿಸ್ನೆಸ್ಸಲ್ಲಿ ನಾವು 100 ಕೋಟಿ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಸೂಪರ್ ಸೂಪರ್. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ನಲ್ಲಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಎಲ್ಲಿ ಏನೂ ಸಿಗದೇ ಇರೋಂಥದ್ದು ಏನೋ ಮನಸ್ಸಿಗೆ ಆನಂದ ಖುಷಿ ಸಿಕ್ಕಿದೆ, ಅದಕ್ಕೆ ಗುರುಗಳಿಗೂ ತುಂಬ ಕೃತಜ್ಞತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.